ಸಾಹಿತ್ಯಾಳ ಮುದ್ದು ಮುಖದಲ್ಲಿ ಸಂತಸದ ನಗು ಕಂಡು ಅಭಿ ಒಂದು ಕ್ಷಣ ಕಳೆದೇ ಹೋಗಿದ್ದ. ಬನ್ನಿ ಸರ್ ಹೋಗೋಣ ಎಂದು ಕಂಪ್ಯೂಟರ್ ಆಫ್ ಮಾಡಿ ಅವನ ಕೈ ಹಿಡಿದು ಎಳೆದುಕೊಂಡೇ ಹೋದಳು ಸಾಹಿತ್ಯ. ಅವನ ಕೈ ಅವಳ ಕೈಯೊಳಗೆ ಬಂದಿಯಾಗಿತ್ತು. ಅವಳ ಸ್ಪರ್ಶ ಅವನಿಗೆ ಹಿತವೆನಿಸಿತು. ಮಂತ್ರಮುಗ್ಧನಾಗಿ ಅವಳ ಹಿಂದೆ ನಡೆದ ಅಭಿ. ಕಾರು ಪಾರ್ಕಿಂಗ್ ಬಳಿ ಬಂದರೂ ಅಭಿ ವಾಸ್ತವಕ್ಕೆ ಮರಳಲಿಲ್ಲ. ಮತ್ತೆ ಮತ್ತೆ ಅವಳನ್ನೇ ನೋಡುತ್ತಾ ನಿಂತಿದ್ದ. ಸಾಹಿತ್ಯ ಅವನನ್ನು ನೋಡಿ, ಅಯ್ಯೋ ಸರ್ ಯಾಕೆ ಹೀಗಾಗಿದ್ದಾರೆ ಎಂದು ಜೋರಾಗಿ ಸರ್ ಎಂದು ಕರೆದಳು. ಎಂದು ಸುತ್ತಮುತ್ತ ನೋಡಿ, ಓ ಮನೆಗೆ ಬೇಗ ಹೋಗಬೇಕು ಅಲ್ವಾ, ಕೂತ್ಕೋ ಎಂದು ಅವಳಿಗೆ ತಿಳಿಯದಂತೆ ತನ್ನ ತಲೆಗೊಂದು ಮೊಟಕಿ ಕಾರಲ್ಲಿ ಕುಳಿತ ಅಭಿ. ಸಾಹಿತ್ಯ ಎಂದಿಗಿಂತ ಇವತ್ತು ಸ್ವಲ್ಪ ಜಾಸ್ತಿಯೇ ಖುಷಿಯಾಗಿದ್ದಳು. ಯಾವತ್ತೂ ಅಭಿ ಮಾತನಾಡಿಸಿದರೂ ಮೌನವಾಗಿರುತ್ತಿದ್ದವಳು ಇಂದು ಮನಬಿಚ್ಚಿ ಅದು ಇದು ಮಾತನಾಡುತ್ತಿದ್ದಳು. ಅಭಿಗೆ ಅವಳ ಮಾತುಗಳೇ ಮುತ್ತು ಎನ್ನುವಂತೆ ಎಲ್ಲವನ್ನೂ ಆಲಿಸುತ್ತಿದ್ದ. ಅವಳು ಅನಿತಾಳ ಜೊತೆ ಗಂಟೆಗಟ್ಟಲೆ ಮಾತನಾಡುತ್ತಿದ್ದುದು ಬಿಟ್ಟರೆ ಈಗಲೇ ಅಭಿಯ ಜೊತೆ ಇಷ್ಟೊಂದು ಮನಸ್ಸು ಬಿಚ್ಚಿ ಮಾತನಾಡುತ್ತಿರುವುದು ಎಂದು ಅವಳ ಗಮನಕ್ಕೆ ಬರಲಿಲ್ಲ. ಇನ್ನೇನು ಮನೆ ಹತ್ತಿರವಾಗುತ್ತಿದ್ದಂತೆ ಮಾತು ಕಡಿಮೆಯಾಗಿ ಮೌನಿಯಾದಳು. ಮಾತಾಡಿ ಮಾತಾಡಿ ಸುಸ್ತಾಯಿತೇನೋ ಎಂದು ಅಭಿ ಅಂದುಕೊಂಡ. ಕಾರಿನಿಂದ ಇಳಿದು ಮನೆಯೊಳಗೆ ಸಾಗುತ್ತಿದ್ದಂತೆ ಅರುಣಾದೇವಿಯವರು ಅವಳನ್ನೇ ತಿಂದು ಬಿಡುವಂತೆ ನೋಡುತ್ತಿದ್ದರು. ಆದರೆ ಅಭಿ ಅವಳ ಬಳಿ ಇದ್ದ ಕಾರಣ ಏನೂ ಮಾಡಲು ಸಾಧ್ಯವಾಗಲಿಲ್ಲ ಅವರಿಗೆ. ಅಭಿ ಯಾಕೋ ಇಷ್ಟು ಲೇಟು, ನನಗೆಷ್ಟು ಭಯ ಆಗಿತ್ತು ಗೊತ್ತಾ ಎಂದ ಅಮ್ಮನ ಮಾತಿಗೆ ಜೋರಾಗಿ ನಕ್ಕ ಅಭಿ. ಏನ್ ಮಾಮ್, ನಾನೇನು ಚಿಕ್ಕ ಮಗುನಾ ಎಂದು ಪ್ರಶ್ನಿಸಿದಾಗ, ನಾನು ಅದನ್ನೇ ಹೇಳಿದೆ ಕಣೋ ಅವಳಿಗೆ, ಆದರೆ ನನ್ನ ಮಾತು ಎಲ್ಲಿ ಕೇಳ್ತಾಳೆ ಎಂದು ಅಪ್ಸರಾದೇವಿಯವರು ಮಧ್ಯೆ ಬಾಯಿ ಹಾಕಿದರು. ನೀವು ಸುಮ್ಮನಿರಿ ಅತ್ತೆ, ಅವನು ಯಾವತ್ತೂ ಲೇಟಾಗಿ ಬಂದವನೇ ಅಲ್ಲ, ಅದಕ್ಕೆ ನನಗೆ ಭಯ ಆಗಿದ್ದು ಅಸಹನೆಯಿಂದ ನುಡಿದರು ಅರುಣಾದೇವಿಯವರು. ಮಾಮ್, ಈಗ ಬಂದಾಯ್ತಲ್ಲ, ಅದಕ್ಕೆ ಯಾಕೆ ಕೋಪ? ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ, ಮೊದಲು ಫ್ರೆಶ್ ಅಪ್ ಆಗಿ ಬರ್ತೀನಿ, ಆಮೇಲೆ ಮಾತಾಡೋಣ ಆಯ್ತಾ ಎಂದು ಹೇಳಿ ಮೇಲೆ ನಡೆದ. ಸಾಹಿತ್ಯ ಅವನ ಹಿಂದೆ ಹೆಜ್ಜೆ ಹಾಕುತ್ತಿರುವುದನ್ನು ಕಂಡು ಅರುಣಾದೇವಿಯವರು ಹಲ್ಲು ಕಚ್ಚಿ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದೆಳೆದರು. ಸಾಹಿತ್ಯ ದಿಗಿಲಿನಿಂದ ಅವರ ಮುಖ ನೋಡಿದಳು. ಅವರ ಹಿಡಿತ ಇನ್ನಷ್ಟು ಬಿಗಿಯಾಯಿತು. ಏಯ್, ಎಷ್ಟು ಸರಿ ಹೇಳಿದ್ದೀನಿ ನಿಂಗೆ ನನ್ನ ಮಗನ ಜೊತೆ ಇರಬೇಡ ಅಂತ, ಮತ್ತೆ ಮತ್ತೆ ನೀನು ಹಠ ಸಾಧಿಸ್ತೀಯ ಅಲ್ಲ, ನಿನ್ನ ಒಂದು ಗತಿ ಕಾಣಿಸೋವರೆಗೂ ನನಗೆ ನೆಮ್ಮದಿ ಇಲ್ಲ ಕಣೆ. ಇನ್ನೊಂದು ವಿಷಯ ನೆನ್ಪಿಟ್ಕೊ, ನಾಳೆಯಿಂದ ಅಭಿ ಜೊತೆ ಹೋಗೋದು ಬರೋದು ಮಾಡಿದರೆ ನಿನ್ನ ಗ್ರಹಚಾರ ನೆಟ್ಟಗಿರಲ್ಲ ತಿಳ್ಕೊ. ಅರುಣಾದೇವಿಯವರ ಮಾತು ಕೇಳಿ ಸಾಹಿತ್ಯ ಕಣ್ಣಲ್ಲಿ ನೀರು ಹರಿಯಲಾರಂಭಿಸಿತು. ಕೈ ನೋಯ್ತಿದೆ ಬಿಡಿ ಪ್ಲೀಸ್ ಕೇಳಿಕೊಂಡಳು. ಅಷ್ಟರಲ್ಲಿ ಚೆನ್ನಿ ರೂಮಿನಿಂದ ಹೊರಗೆ ಬಂದು ಸಾಹಿತ್ಯಾಳನ್ನು ನೋಡಿ ಖುಷಿಯಾಗಿ, ಐ ಅಕ್ಕ ಬಂದಿದೆ ಎಂದು 2 ಹೆಜ್ಜೆ ಮುಂದೆ ಹಾರಿದವಳೆ ಸಾಹಿತ್ಯ ಅಳುತ್ತಿರುವುದನ್ನು ಕಂಡು ತಾನೂ ಅಳುಮುಖ ಹೊತ್ತು ಹಾಗೇ ನಿಂತು ಮಿಕ ನೋಡತೊಡಗಿದಳು. ಅರುಣಾದೇವಿಯವರು ಸಾಹಿತ್ಯಾಳ ಕೈಯನ್ನು ಇನ್ನಷ್ಟು ಗಟ್ಟಿಯಾಗಿ ಹಿಡಿದು, ಓಹೋ, ನಿಂಗೂ ನೋವು ಅಂದರೆ ಏನು ಅಂತ ಗೊತ್ತಿದೆಯಾ? ನನ್ನ ಮಗನ ಹಿಂದೆ ಬಿದ್ದರೆ ನಿನ್ನ ಜೀವನ ಪೂರ್ತಿ ಹೀಗೆ ನರಳ್ತಾ ಇರಬೇಕಾಗುತ್ತೆ ಎಂದು ಅವಳ ಕೈಯನ್ನು ಉಲ್ಟಾ ತಿರುಗಿಸಿ ಇನ್ನಷ್ಟು ನೋವಾಗುವಂತೆ ಹಿಡಿದರು. ಅಯ್ಯ, ಈ ಶೂರ್ಪನಕಿ ಹೆಂಗ್ಸ್ ನನ್ನ ಅಕ್ಕಂಗೆ ಎಷ್ಟು ಕಾಟ ಕೊಡಕ್ಕೆ ಹತ್ಯಾರ ಎಂದು ಸೊಂಟದ ಮೇಲೆ ಕೈಯಿಟ್ಟು ದರ್ಪದಿಂದ ಅಡುಗೆ ಕೋಣೆಯೆಲ್ಲ ಹುಡುಕಾಡಿ ಮೂಲೆಯಲ್ಲಿದ್ದ ಒನಕೆಯನ್ನು ಎತ್ತಿದ ಚೆನ್ನಿ, ಇವತ್ತು ಆ ಹೆಂಗ್ಸ್ ಕೈ ಕಾಲು ನೆಟ್ಟಗಿರಬಾರ್ದು, ಹಂಗೆ ಮಾಡ್ತೀನಿ. ಏ ಶೂರ್ಪನಕಿ ಹೆಂಗ್ಸೆ, ನಿನ್ನ ಬಿಡಲ್ಲಲೇ ಎಂದು ಬುಸುಗುಡುತ್ತಾ ಒನಕೆಯನ್ನು ಭುಜದ ಮೇಲಿಟ್ಟು ಅದೇ ದರ್ಪದಿಂದ ಹೊರಬಂದಳು. ಅಷ್ಟರಲ್ಲಿ ಕನಕಮ್ಮ ಎಲ್ಲ ಅಡುಗೆ ಕೆಲಸ ಮುಗಿಸಿ ರೂಮು ಸೇರಿದ್ದವರು ಈ ಚೆನ್ನಿ ಎಲ್ಲಿ ಹೋದ್ಲು ಎಂದು ಹೊರಬಂದಾಗ ಒಂದು ಕೈಯಲ್ಲಿ ಒನಕೆ ಹಿಡಿದು ಇನ್ನೊಂದು ಕೈ ಮುಷ್ಟಿ ಬಿಗಿದು ಬುಸುಗುಡುತ್ತಾ ಬರುತ್ತಿರುವುದನ್ನು ಕಂಡು ಗಾಬರಿಗೊಂಡು, ಈಗೇನಾದರೂ ಎಡವಟ್ಟು ಮಾಡಿಬಿಡ್ತಾಳೆ ಇವಳು ಎಂದು ಅವಳ ಬಳಿ ಓಡಿ ಅವಳನ್ನು ರೂಮಿಗೆ ಎಳೆದೊಯ್ದರು. ಯಾಕವೋ ಹಿಂಗೆ ಹೇಳ್ಕೊಂಬತ್ತಿ, ಇವತ್ತು ಆ ಹೆಂಗ್ಸಿಗೆ ಒಂದು ಗತಿ ಕಾಣಿಸವ ಅಂತ ಹೋಗ್ತಿದ್ದೆ, ಆ ಒಕ್ಕಂಗೆ ಹೆಂಗೆ ಕಾಟ ಕೊಡ್ತಾರ ನೋಡು,
ಎಂದು ಕೋಪದಲ್ಲಿ ನುಡಿದಳು ಚೆನ್ನಿ. ನಂಗೆ ಗೊತ್ತಿತ್ತು ನೀನು ಇಂಥದ್ದೇ ಏನಾರ ಮಾಡಕ್ಕೆ ಹೊರಟಿದ್ದಿ ಅಂತ. ಅವ್ರ ಮನೆ ಯಜಮಾನಿ ಗೊತ್ತದ? ನೀ ಅವ್ರಿಗೆ ಹೊಡೆದ ಅಂದ್ರ ನಾನು ನೀನು ಇಬ್ರು ಜೀವ ಸಹಿತ ಉಳಿಯಂಗಿಲ್ಲ ಎಂದು ಕನಕಮ್ಮ ದುರುಗುಟ್ಟಿ ಚೆನ್ನಿಯನ್ನು ನೋಡಿ ಹೇಳಿದಾಗ, ಅಯ್ಯ ಹೋಗಮ್ಮೋ, ಅದಕ್ಕೆ ಯಾಕೆ ಚಿಂತೆ ಮಾಡಕತ್ತಿ? ಅವ್ರು ನಮ್ಮನ್ನ ಸಾಯಿಸೋಕೇನು ಬರಲ್ಲ ಬಿಡು. ಅದಕ್ಕಿಂತ ಮೊದಲು ನಾನು ಅವ್ರ ಕೈಕಾಲು ಮುರಿದಿರ್ತೀನಲ್ಲ. ಒಂದು ವೇಳೆ ಬರ್ತಾರ ಅಂದ್ರೆ ಅವ್ರು ಬಂದು ನಮ್ಮ ಸಾಯಿಸೋವರೆಗೂ ನಾವೇನು ಕಡಲೆಪುರಿ ತಿಂತಾ ಇರ್ತೀವ? ತೆಗೆದು ನಾವು ಬಿಟ್ರಾಯ್ತು, ಅಲ್ಲೇ ಮಟಶಾಗ ಹೋಗ್ತಾವ. ನನ್ನ ಬಗ್ಗೆ ಆ ಹೆಂಗಸಿಗಿನ್ನೂ ತಿಳಿದಿಲ್ಲ ನೋಡು, ಅದಕ್ಕ ಹಂಗಾಡ್ತಾವ. ಒಂದು ಕಿತ್ತ ನನ್ನ ಕೈ ರುಚಿ ನೋಡಲಿ, ಆಮೇಲೆ ನನ್ನ ಅಕ್ಕಂಗ ತೊಂದರೆ ಕೊಡಲ್ಲ ಅಂತಾರ. ನೀ ನೋಡ್ತಿರೋ ಎಂದು ಕೆಳಗಿಟ್ಟಿದ್ದ ಒನಕೆನ ಮತ್ತೆ ಎತ್ತಿಕೊಂಡಳು ಚೆನ್ನಿ. ಕನಕಮ್ಮ ಅವಳ ಕೈಯಿಂದ ಒನಕೆಯನ್ನು ಎಳೆದುಕೊಂಡು, ನೀನು ಕೋಣಿ ಬಿಟ್ಟು ಹೊರ ಹೋಗಂಗಿಲ್ಲ ಎಂದು ಹೊರ ಬಂದು ಬಾಗಿಲಿಗೆ ಚಿಲಕ ಹಾಕಿ ಅಡುಗೆ ಕೋಣೆ ಸೇರಿದರು. ಅವರಿಗೂ ಸಾಹಿತ್ಯಾಳಿಗೆ ನೋವು ಕೊಡುವುದು ಇಷ್ಟವಿರದಿದ್ದರೂ ಅಸಹಾಯಕರಾಗಿದ್ದರು. ತನಗೆ ಅನ್ನ ಕೊಟ್ಟ ಯಜಮಾನಿಯ ಮುಂದೆ ಮಾತನಾಡದಾದರು. ಅದಾಗಲೇ ಅರುಣಾದೇವಿಯವರು ಅಭಿ ಬರುವ ಸೂಚನೆ ಕಂಡು ಸಾಹಿತ್ಯಾಳನ್ನು ಬಿಟ್ಟು ಕಳುಹಿಸಿದರು. ಸಾಹಿತ್ಯ ತಲೆ ತಗ್ಗಿಸಿ ಅಭಿಗೆ ತನ್ನ ಕಣ್ಣೀರು ಕಾಣಬಾರದೆಂದು ಅವನನ್ನು ನೋಡದೆ ತನ್ನ ರೂಮಿಗೆ ನಡೆದಳು. ಇತ್ತ ಚೆನ್ನಿ ಜೋರಾಗಿ ಬಾಗಿಲು ಬಡಿಯುವ ಶಬ್ದ ಕೇಳಲಾರದೆ ಕನಕಮ್ಮ ಬಾಗಿಲನ್ನು ತೆರೆದರು. ಮಾವ್, ನಿಂಗೇನು ತಲೆ ಕೆಟ್ಟಿದೆಯೋ? ನನ್ನ ಒಳಗೆ ಕೂಡಾಕಿದೆಯಲ್ಲ ಎಂದು ಕನಕಮ್ಮನಿಗೆ ಬೈಯಲು ಶುರುವಿಟ್ಟಳು ಚೆನ್ನಿ. ನೀನಾಡೋ ಅವತಾರಕ್ಕ ಇನ್ನೇನು ಮಾಡಲಿ ನಾನು? ಈಗ ಮತ್ತೆ ಜಗಳ ಶುರು ಮಾಡ್ದ ಅಂದ್ರ ತಿರ್ಗಾ ಕೋಣಿ ಒಳಗೆ ಹಾಕ್ತೀನಿ ನೋಡು. ಕನಕಮ್ಮನ ಮಾತು ಕೇಳಿದ ಚೆನ್ನಿ, ಅಯ್ಯೋ ಬೇಡಮ್ಮಿ, ನಾನೇನು ಮಾಡಕ್ಕಿಲ್ಲ, ಅವರೇ ನೆಗದ್ ಬಿದ್ದು ಸಾಯ್ಲಿ, ನಾನೀಗ ಅಕ್ಕನ ನೋಡಬೇಕು, ಬಿಡು ದಾರ್ಯ ಎಂದು ಕನಕಮ್ಮನನ್ನು ನೂಕಿಕೊಂಡೇ ಸಾಹಿತ್ಯಾಳ ರೂಮಿಗೆ ಓಡಿದಳು. ಇವಳಿಗೆ ಬುದ್ಧಿ ಹೇಳ್ತೀನಲ್ಲ, ನಂಗೆ ಬುದ್ಧಿ ಇಲ್ಲ ಎಂದು ಹಣೆ ಚಚ್ಚಿಕೊಳ್ಳುತ್ತಾ ಅಡುಗೆ ರೂಮಿಗೆ ನಡೆದರು ಕನಕಮ್ಮ. ಸಾಹಿತ್ಯಾಳ ರೂಮಿಗೆ ಕಾಲಿಟ್ಟ ಚೆನ್ನಿ, ಅಕ್ಕೋ ಎಂದು ಜೋರಾಗಿ ಕೂಗುತ್ತಾ ಸುತ್ತಲೂ ಕಣ್ಣಾಡಿಸಿದಳು. ಸಾಹಿತ್ಯ ಒಂದು ಮೂಲೆಯಲ್ಲಿ ಕುಳಿತು ಮುಖ ಮುಚ್ಚಿ ಅಳುತ್ತಿದ್ದಳು. ಅವಳ ಬಳಿ ಓಡಿ ಬಂದವಳೆ, ಅಕ್ಕೋ ನೀ ಹೀಗತ್ರ ನಂಗೂ ಅಳು ಬರುತ್ತಕ್ಕೋ ಎಂದು ಸೊರ್ ಎಂದು ಮೂಗೆಳೆಯುತ್ತಲೇ ಹೇಳಿದಳು ಚೆನ್ನಿ. ಸಾಹಿತ್ಯ ಚೆನ್ನಿಯನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಇನ್ನಷ್ಟು ಜೋರಾಗಿ ಅತ್ತಳು. ಅವಳ ಜೊತೆ ಚೆನ್ನಿಯು ಅಳತೊಡಗಿದಳು. ಸಾಹಿತ್ಯಾಳಿಗೆ ಅತ್ತು ಮನಸ್ಸು ಸ್ವಲ್ಪ ಹಗುರವಾದಾಗ ಚೆನ್ನಿಯನ್ನು ನೋಡಿ ಅವಳ ಕೆನ್ನೆ ಮೇಲೆ ಜಾರಿದ್ದ ಕಣ್ಣೀರನ್ನು ಒರೆಸಿ ಅವಳಿಗೋಸ್ಕರ ತನ್ನ ನೋವನ್ನು ಮರೆಮಾಚಿ, ನೀನ್ಯಾಕೆ ಅಳ್ತೀಯ ಎಂದು ಅವಳ ಕೆನ್ನೆ ಹಿಡಿದು ಕೇಳಿದಳು. ಮತ್ತೆ ನೀ ಅತ್ತಿದ್ದು ನೋಡಿ ನಂಗೂ ಅಳು ಬಂತು ಎಂದು ಮೂಗೆಳೆಯುತ್ತಲೇ ಹೇಳಿದಳು ಚೆನ್ನಿ. ಅಯ್ಯೋ ಹುಚ್ಚಿ, ನನಗೆ ಆಫೀಸ್ನಲ್ಲಿ ತುಂಬ ಕೆಲಸ ಇತ್ತು, ಅದಕ್ಕೆ ತುಂಬ ತಲೆನೋವು ಬಂತಲ್ಲ, ಅದಕ್ಕೆ ಅಳು ಬಂತು. ನೀನು ನೋಡಿದರೆ ನನ್ನ ನೋಡಿ ಅಳೋದಾ ಎಂದು ಸಾಹಿತ್ಯ ಹೇಳಿದಾಗ, ಹೋಗಕ್ಕೋ, ನಂಗೆ ಗೊತ್ತಿಲ್ವಾ, ಆ ಶೂರ್ಪನಕ್ಕೆ ನಿಂಗೆ ಕಾಟ ಕೊಟ್ಟಿದ್ದು ನಾನು ನೋಡಿದೆ. ಅಲ್ಲೇ 2 ಕೊಡೋಣ ಅಂತಲೇ ಇದ್ದೆ, ಆದರೆ ಅಮ್ಮಿ ಅಡ್ಡ ಬಂದ್ಬಿಡ್ತು ನೋಡು ಎಂದು ಮುಖ ಸೊಟ್ಟಗೆ ಮಾಡಿ ಹೇಳಿದಳು ಚೆನ್ನಿ. ಅಯ್ಯೋ ಚೆನ್ನಿ, ಹಾಗೆಲ್ಲಾದರೂ ಮಾಡಿಬಿಟ್ಟಿಯಾ? ಆಮೇಲೆ ಅವರು ನನ್ನ ಇಬ್ಬರೂ ಮನೆಯಿಂದ ಹೊರಗೆ ಹಾಕ್ತಾರೆ. ಅವರು ನಾನು ತಪ್ಪು ಮಾಡಿದ್ದಕ್ಕೆ ಹಾಗೆ ಮಾಡಿದ್ದು, ಇಲ್ಲ ಅಂದರೆ ತುಂಬ ಒಳ್ಳೆಯವರು. ಇನ್ನೊಂದು ಸರಿ ಹಾಗೆಲ್ಲ ಮಾಡಬಾರ್ದು ಆಯ್ತಾ ಎಂದು ಹೇಳಿದಾಗ, ಅಯ್ಯ ಹೋಗಕ್ಕೋ, ಆ ಹೆಂಗಸು ಒಳ್ಳೆಯವಳು ಅಂದ್ಕೊಂಡ್ಬಿಟ್ಟ, ಅವಳ ಮಖ ನೋಡಿದ್ರೆ ಗೊತ್ತಾಗ್ತದ ಉರಿ ಮಖ ಹಾಕಿದು ಎಂದು ಮುಖ ಸಿಂಡರಿಸಿದಳು ಚೆನ್ನಿ. ಚೆನ್ನಿ, ಹಾಗೆಲ್ಲ ದೊಡ್ಡೋರಿಗೆ ಅವಳು ಇವಳು ಅನ್ಬಾರ್ದು ಎಂದು ಗಾಬರಿಯಿಂದ ಹೇಳಿದಾಗ, ಅಯ್ಯ ದೊಡ್ಡೋಳಾದರೆ ಏನು ಬಂತು ಮಣ್ಣು, ಯಾರ ಜೊತೆಯಾಗ ಹೇಗಿರ್ಬೇಕನ್ನೋದು ಬೇಡವಾ ಅದಕ್ಕೆ ಮತ್ತದೇ ದಾಟಿಯಲ್ಲಿ ಮಾತನಾಡಿದಳು ಚೆನ್ನಿ. ಅಯ್ಯೋ ಚೆನ್ನಿ, ಬಿಡು ಆ ವಿಷಯ. ನೀನು ನನ್ನ ಮಾತಿಲ್ಲಿ ಕೇಳ್ತೀಯಾ ಹೇಳು? ಊಟ ಮಾಡಿದ್ಯಾ? ಏನು ಹೇಳಿದ್ರು ಕೇಳಲ್ಲ ಇವಳು ಎಂದು ತಿಳಿದ ಮೇಲೆ ಮಾತೆ ಬದಲಾಯಿಸಿದಳು ಸಾಹಿತ್ಯ. ವಾ, ನಿನ್ಬಿಟ್ಟು ಊಟ ಎಲ್ಲಕ್ಕ ಆಗುತ್ತೆ, ಇರು ತತ್ತೀನಿ ಎಂದು ಎದ್ದವಳ ಮುಂದೆ ಅಭಿ ತಟ್ಟೆ ಹಿಡಿದು ನಿಂತಿದ್ದ. ಅಯ್ಯ, ಅಣ್ಣನೇ ಊಟ ತಗೊಂಬಂದ್ರು. ಚೆನ್ನಿಯ ಮಾತು ಕೇಳಿದ ಸಾಹಿತ್ಯ ದಿಗ್ಗನೆ ಎದ್ದು ನಿಂತಳು. ಹಾ ಚೆನ್ನಿ, ನಿನ್ನ ಅಕ್ಕ ನನ್ನಷ್ಟು ಫಾಸ್ಟ್ ಅಲ್ಲ ನೋಡು. ನಂದು ಊಟ ಆದರೂ ಅವಳಿನ್ನೂ ಫ್ರೆಶ್ ಅಪ್ಪೇ ಆಗಿಲ್ಲ. ಇನ್ನು ಊಟ ಮಾಡೋದು ಮಧ್ಯರಾತ್ರಿನೇ, ಅಷ್ಟರಲ್ಲಿ ಎಲ್ಲರೂ ಮಲಗಿರ್ತಾರೆ.
ಓ, ಎಲ್ಲರೂ ಮಲಗಿದರೆ ಇನ್ನು ನಾನು ಊಟ ಮಾಡಬೇಕಾದ್ರೆ ಪಾತ್ರೆ ಸೌಂಡ್ಗೆ ಎಚ್ಚರ ಆಗೋದು ಬೇಡ ಅಂತ ಹಾಗೆ ವಾಪಸ್ ಬರೋ ಕ್ಯಾಟಗರಿ ಅವಳದು. ಇಷ್ಟೆಲ್ಲ ಸೀನ್ ಆಗೋದು ಬೇಡ ಅಂತ ನಾನೇ ಊಟ ತಂದೆ ನೋಡು ಎಂದು ನಾಟಕೀಯವಾಗಿ ಹೇಳಿದ ಅಭಿ. ಸಾಹಿತ್ಯ ದುರುಗುಟ್ಟಿ ಅವನನ್ನೇ ನೋಡುತ್ತಿದ್ದಳು. ಅಕ್ಕ ಊಟ ಮಾಡಿಲ್ಲ ಅಂದರೆ ನಾವು ಬಿಟ್ಬಿಡ್ತೀವಾ? ಅದಕ್ಕೆ ಹೊಂಟೆ, ಆಟೊತ್ತಿಗೆ ನೀವೇ ತಗೊಂಬಂದ್ರಿ ನೋಡಿ, ಒಳ್ಳೇದಾತು. ನನಗೂ ಹೊಟ್ಟೆ ಹಸಿತೈತಿ, ಬೇಗ ಊಟ ಮಾಡಕ್ಕೋ, ನಾನು ಊಟ ಮಾಡಿ ಬರ್ತೀನಿ ಎಂದು ನೆಗೆಯುತ್ತಾ ಕೆಳಗೋಡಿದಳು ಚೆನ್ನಿ. ಸಾಹಿತ್ಯ ಮಾತ್ರ ಅಭಿಯನ್ನು ದುರುಗುಟ್ಟಿಯೇ ನೋಡುತ್ತಿದ್ದಳು. ಹಲೋ ಮೇಡಮ್, ಈ ಲುಕ್ ಯಾಕಿವಾಗ? ನಾನೇನು ಹೇಳಬಾರ್ದು ಹೇಳಿದ್ನ? ಬೇಗ ಫ್ರೆಶ್ ಅಪ್ ಆಗಿ ಬಂದು ಊಟ ಮಾಡು, ತಣ್ಣಗಾಗುತ್ತೆ ಎಂದು ತಟ್ಟೆಯನ್ನು ಟೇಬಲ್ ಮೇಲಿಟ್ಟು ಮತ್ತೆ ಅವಳ ಕಡೆ ನೋಡದೆ ರೂಮಿಗೆ ನಡೆದ ಅಭಿ. ಅವನು ಹೋದ ಕಡೆಯೇ ನೋಡುತ್ತಿದ್ದ ಸಾಹಿತ್ಯಾಳಿಗೆ ಅವನ ನಡೆ ಕಂಡು ನಗು ಬಂತು. ಸುಮ್ಮನೆ ಕಿರುನಗೆ ಬೀರುತ್ತಾ ಫ್ರೆಶ್ ಆಗಿ ಊಟ ಮಾಡಿದಳು. ರೂಮಿಗೆ ಹೋದ ಅಭಿ ಸಾಹಿತ್ಯ ಎಂದು ತನ್ನ ಜೊತೆ ಅಗತ್ಯಕ್ಕಿಂತ ಹೆಚ್ಚಾಗಿಯೇ ಮಾತನಾಡಿದ್ದಳು ಎಂದು ನೆನಪಿಸಿಕೊಂಡಾಗ ಮನಸ್ಸಿಗೆ ಏನೋ ಸಮಾಧಾನವಾಗಿತ್ತು. ಪಾಪ, ಇಷ್ಟು ಒಳ್ಳೆ ಹುಡುಗಿಗೆ ಇಷ್ಟೊಂದು ಕಷ್ಟ ಬರೋದು ಎಷ್ಟು ಸರಿ? ಅವಳ ಮನಸ್ಸಿನಲ್ಲಿ ಅದೆಷ್ಟು ನೋವಿದೆಯೋ, ಪ್ರತಿದಿನ ಅದೆಷ್ಟು ಸರಿ ನೆನಪು ಮಾಡಿಕೊಂಡು ಕೊರಗುತ್ತಾಳೋ. ಈಗಲೂ ಅಷ್ಟೇ ಹತ್ತಿರೋ ಥರ ಇತ್ತು ಅವಳ ಮುಖ. ಅದ್ಯಾವಾಗ ಸರಿ ಹೋಗ್ತಾಳೋ. ಆದಷ್ಟು ಬೇಗ ಶ್ರೀಕಾಂತ್ ಬಳಿ ಮಾತಾಡಬೇಕು ಎಂದು ನಿಟ್ಟುಸಿರು ಬಿಟ್ಟು ಕುಳಿತಾಗ ಪಟ್ಟನೆ ನೆನಪಾದ ಅಭಿಲಾಷ್. ಓ ಹೌದು, ಆ್ಯಶ್ ಅಲ್ಲೋದ? ಮದುವೆ ಆದಮೇಲೆ ನಾವೆಲ್ಲ ಅವನಿಗೆ ಕಾಣಿಸ್ತಾನೇ ಇಲ್ಲ ಅನಿಸುತ್ತೆ. ದಿನ ಬೆಳಿಗ್ಗೆ ಸಂಜೆ ಕಿವಿತೂತ ಆಗೋವರೆಗೂ ವಟ ಅಂತಿದ್ದವನು ಈಗ ಈ ಕಡೆ ತಲೆನೇ ಹಾಕ್ತಿಲ್ವಲ್ಲ. ಏನೇ ಆದರೂ ನಾಳೆ ಒಂದು ಸರಿ ನೋಡಿ ಮಾತಾಡ್ಸೋಣ. ಆ ಕಪಿಗೆ ಈಗ ನಾವೆಲ್ಲ ಕಾಣಿಸ್ತಾನೇ ಇಲ್ಲ ಎಂದು ನಗುತ್ತಾ ಬೆಡ್ ಮೇಲೆ ಅಡ್ಡಾದ. ಇತ್ತ ಅಭಿಲಾಷ್ ತನ್ನ ಮಡದಿಯ ವಿಷಯ ತಿಳಿದಂದಿನಿಂದ ಮೌನಕ್ಕೆ ಶರಣಾಗಿದ್ದ. ಸಹನಾಳ ಮುಖ ನೋಡಲು ಅಸಹ್ಯವಾಗುತ್ತಿತ್ತು ಅವನಿಗೆ. ಅವನ ಮನಸ್ಸಿನಲ್ಲಿ ಅವಳಿಗಾಗಿ ಕಟ್ಟಿದ್ದ ಗೋಪುರವೆಲ್ಲ ನುಚ್ಚು ನೂರಾಗಿ ಹೋಗಿತ್ತು. ಈ ವಿಷಯ ಮನೆಯವರಿಗೆಲ್ಲ ತಿಳಿದರೆ ಎಲ್ಲಿ ನೊಂದುಕೊಳ್ಳುತ್ತಾರೋ ಎಂದು ಹೆದರಿ ರೂಮಿನಿಂದ ಹೊರ ಹೋಗುತ್ತಿರಲಿಲ್ಲ. ತನ್ನ ಊಟ ತಿಂಡಿ ಎಲ್ಲ ರೂಮಿಗೆ ತರಿಸಿ ತಿನ್ನುತ್ತಿದ್ದ. ಯಾವತ್ತೂ ಬೇಬಿ ಬೇಬಿ ಎಂದು ಓಡಾಡಿಕೊಂಡಿದ್ದ ಅಭಿಲಾಷ್ ಮೌನವಾಗಿರುವುದನ್ನು ಗಮನಿಸಿದ ಸಹನಾ ಇದ್ದಕ್ಕಿದ್ದಂತೆ ಈ ಪತಿರಾಯರು ಯಾಕೆ ಇಷ್ಟೊಂದು ಮೌನವಾಗಿದ್ದಾರೋ ಎಂದು ತನ್ನಲ್ಲೇ ಯೋಚಿಸಿದಳು. ಸದ್ಯ ಈ ಪ್ರಾಣಿ ಹೀಗೆ ಇದ್ರೇನೆ ನನಗೆ ನೆಮ್ಮದಿ, ಇಲ್ಲ ಅಂದರೆ ಇಡೀ ಊರಿಗೆ ಇವನೊಬ್ಬನಿಗೆ ಬಾಯಿರೋದು ಅನ್ನೋ ಥರ ವಟ ಅಂತಿರ್ತಾನೆ ಎಂದು ದೊಡ್ಡದಾಗಿ ನಿಟ್ಟುಸಿರು ಬಿಟ್ಟು ಹೊರ ಬಂದಿದ್ದಳು ಸಹನಾ. ಇನ್ನು ಅರುಣಾದೇವಿಯವರು ಸೊಸೆಯನ್ನು ನೋಡಿಕೊಳ್ಳುವ ಭರದಲ್ಲಿ ತನ್ನ ಮಗನನ್ನೇ ಮರೆತು ಬಿಟ್ಟಿದ್ದರು. ಅಪ್ಸರಾದೇವಿಯವರು ಮದುವೆಯಲ್ಲಿ ಓಡಾಡಿದ ಸುಸ್ತು ಎಂದು ರೂಮಿನಿಂದ ಹೊರಬರುವುದೇ ಅಪರೂಪವಾಗಿತ್ತು. ಬೆಳಗ್ಗೆ ಜಾಗಿಂಗ್ ಮುಗಿಸಿ ಬಂದ ಅಭಿ ಸುಸ್ತಾಗಿ ಹೊರಗಡೆ ಇದ್ದ ಚೇರ್ ಮೇಲೆ ಕಣ್ಣು ಮುಚ್ಚಿ ಕುಳಿತಿದ್ದ. ಅವನು ಧರಿಸಿದ್ದ ಟೀ ಶರ್ಟ್ ಬೆವರಿನಿಂದ ಒದ್ದೆಯಾಗಿ ಮೈಗಂಟಿತ್ತು. ಸಹನಾ ಅವನಿಗಾಗಿಯೇ ಬೆಳಗ್ಗೆ ಬೇಗ ಎದ್ದು ಕಾಫಿ ತೆಗೆದುಕೊಂಡು ಅವನೆದುರು ನಿಂತಿದ್ದಳು. ಅಭಿಗೆ ಆಶ್ಚರ್ಯವಾದರೂ ಸುಮ್ಮನೆ ಮುಗುಳ್ನಕ್ಕೂ ಕಾಫಿ ಪಡೆದುಕೊಂಡು ಥ್ಯಾಂಕ್ಸ್ ಎಂದಷ್ಟೇ ಹೇಳಿ ಕಾಫಿ ಹೀರತೊಡಗಿದ. ಹೇಗಿದೆ ಕಾಫಿ ಎಂದು ಬೆವರಿ ತೊಪ್ಪೆಯಾಗಿದ್ದ ಅವನ ಟೀ ಶರ್ಟ್ ಒಳಗಿನಿಂದ ಕಾಣಿಸುತ್ತಿದ್ದ ಅವನ ಅಂಗಸೌಷ್ಠವವನ್ನು ಕಣ್ಣಲ್ಲೇ ಅಳೆಯುತ್ತಾ ಕೇಳಿದಳು ಸಹನಾ. ಚೆನ್ನಾಗಿದೆ ಎಂದು ಹೇಳಿ ಅಲ್ಲಿಂದೆದ್ದು ನೇರವಾಗಿ ರೂಮಿಗೆ ನಡೆದ. ರೂಮಿಗೆ ಹೋಗಿ ಬಾಗಿಲು ಹಾಕಿದ ಅಭಿಗೆ ಸಹನಾಳ ಮೇಲೆ ಸಣ್ಣದಾಗಿ ಅನುಮಾನ ಬರಲು ಶುರುವಾಯಿತು. ಅಲ್ಲ, ಇವರೇಕೆ ಹೀಗಾಡ್ತಾರೆ? ಅವರ ನೋಟ ಎಂದು ಮುಖ ಸಿಂಡರಿಸಿದ ಅಭಿ. ಅವರ ಕಣ್ಣುಗಳೇ ಹಾಗೆ ಅನಿಸುತ್ತೆ, ನಾನೇ ತಪ್ಪಾಗಿ ತಿಳ್ಕೊಂಡಿರಬೇಕು ಎಂದು ತನ್ನ ಯೋಚನೆಗೆ ತಾನೇ ಬೈಯುತ್ತಾ ಫ್ರೆಶ್ ಆಗಿ ಆ್ಯಶ್ ರೂಮಿಗೆ ಹೊರಟ. ಆ್ಯಶ್ ಮಂಚದ ಮೇಲೆ ಕಣ್ಣು ಬಿಟ್ಟು ಮೇಲೆ ನೋಡುತ್ತಾ ಮಲಗಿದ್ದ. ಅಭಿಗೆ ಅವನನ್ನು ನೋಡಿದಾಗ ಏನೋ ಸರಿಯಿಲ್ಲ ಎನಿಸಿತು. ಅನುಮಾನದಿಂದಲೇ ಅವನ ಬಳಿ ಬಂದು ಆ್ಯಶ್ ಎಂದು ಮೆಲ್ಲನೆ ಕರೆದ. ಅವನಿಗೆ ಕೇಳಿಸಲಿಲ್ಲ.
ಅವನ ಹತ್ತಿರಕ್ಕೆ ಬಂದ ಅಭಿ ಅವನ ಕೈ ಹಿಡಿದು ಅಲುಗಾಡಿಸಿ ಸ್ವಲ್ಪ ಜೋರಾಗಿ ಆಶ್ ಎಂದು ಮತ್ತೊಮ್ಮೆ ಕರೆದ. ಥಟ್ಟನೆ ಅಭಿಯ ಕಡೆ ತಿರುಗಿದ ಅಭಿಲಾಷ್, ಓ ಬ್ರದರ್, ನನ್ನ ರೂಮಿಗೆ ಬಂದಿದ್ಯಾ? ಹೇಳಿ ಕಳಿಸಿದ್ದಿದ್ರೆ ನಾನೇ ಬರ್ತಿದ್ನಲ್ಲ ಎಂದು ಮುಖದ ಮೇಲೆ ಕಷ್ಟಪಟ್ಟು ನಗು ತರಿಸಿ ಹೇಳಿದ ಅಭಿಲಾಷ್. ಆಶ್ ಜೊತೆ ಜಗಳ ಆಡಬೇಕೆಂದು ಬಂದ ಅಭಿಗೆ ಅಲ್ಲೇನೋ ತಪ್ಪಾಗಿದೆ ಎಂದು ಅನಿಸದೇ ಇರಲಿಲ್ಲ. ಅವನ ಮುಖ ಗಂಭೀರವಾಯಿತು. ಅಭಿಲಾಷ್, ಆರ್ ಯು ಓಕೆ ಎಂದು ಹುಬ್ಬು ಜೋಡಿಸಿ ಅವನ ಪಕ್ಕದಲ್ಲೇ ಕುಳಿತು ಕೇಳಿದ. ಎಸ್ ಬ್ರದರ್, ಯಾಕೆ ಹೀಗೆ ಕೇಳ್ತಾ ಇದೀಯಾ ಎಂದು ಆಶ್ ಪ್ರಶ್ನಿಸಿದಾಗ, ಯಾಕೂ ಇಲ್ಲ, ನಿನ್ನ ಮುಖ ನೋಡಿದರೆ ನನಗೆ ಹಾಗನ್ನಿಸ್ತಾ ಇಲ್ಲ, ಅದಕ್ಕೆ ಕೇಳಿದೆ ಎಂದು ಅನುಮಾನದಿಂದಲೇ ಹೇಳಿದ ಅಭಿ. ಓ ಅದಾ, ಈಗಷ್ಟೇ ಎದ್ದಿದ್ದಲ್ವಾ, ಅದಕ್ಕೆ ನಿಂಗೆ ಹಾಗೆ ಕಾಣಿಸ್ತಿರ್ಬೇಕು ಎಂದು ಸುಳ್ಳು ಹೇಳಿದ ಅಭಿಲಾಷ್. ಓ ಹಾಗಾ, ಸರಿ, ನಿನ್ನ ಮಾತಿನ ಮೇಲೆ ನಂಬಿಕೆ ಇದೆ ನನಗೆ ಎಂದು ಮುಗುಳ್ನಕ್ಕ ಅಭಿ. ಅಭಿಯ ಮಾತುಗಳು ಅಭಿಲಾಷ್ಗೆ ತಲೆ ಕೆಳಗಾಗುವಂತೆ ಮಾಡಿತ್ತು. ಮದುವೆ ಆದಾಗಿಂದ ನಿನ್ನ ನೋಡೇ ಇಲ್ವಲ್ಲ, ಅದಕ್ಕೆ ನೋಡಿಕೊಂಡು ನಿನ್ನ ಜೊತೆ ಜಗಳ ಆಡಿ ಹೋಗೋಣ ಅಂತ ಬಂದೆ. ಆದರೆ ನಿನ್ನ ಮುಖ ನೋಡಿದ ಮೇಲೆ ನಿನ್ನ ಜೊತೆ ಜಗಳ ಆಡಬೇಕು ಅಂತ ಅನ್ನಿಸ್ತಾನೇ ಇಲ್ಲ ನೋಡು ಎಂದು ಪ್ರೀತಿಯಿಂದ ಅವನ ತಲೆಗೊಂದು ಹೊಡೆದ. ಯಾಕೋ, ನನಗೆ ಬೈದಿಲ್ಲ ಅಂದರೆ ನಿನಗೆ ನಿದ್ದೆನೇ ಬರಲ್ಲ ಅನಿಸುತ್ತೆ ಅಲ್ವಾ ಎಂದು ತನ್ನ ನೋವನ್ನು ಅಣ್ಣನಿಗೆ ಗೊತ್ತಾಗಬಾರದಂತೆ ನಗು ಮುಖ ಹೊತ್ತು ಹೇಳಿದ ಅಭಿಲಾಷ್. ಈಗ ನಿದ್ದೆ ಬಾರದೇ ಇರೋದು ನಂಗಲ್ಲ ಕಣೋ, ನಿಂಗೆ ಎಂದು ಕಣ್ಣೊಡೆದು ನಗುತ್ತಾ ಹೇಳಿದ ಅಭಿ. ಸಾಕು ನಿಲ್ಸು ಬ್ರೋ, ಕಂಡಿದ್ದೀನಿ, ನೀನೇನು ಕಮ್ಮಿನಾ? ನಿನ್ನ ಹುಡುಗಿಗೆ ಸ್ವಲ್ಪ ನೋವಾದರೂ ಆ ನೋವೆಲ್ಲ ನಿಂಗೆ ಬಂತೇನೋ ಅನ್ನೋ ಹಾಗೆ ರಾತ್ರಿ ಇಡೀ ಅವಳದ್ದೇ ಜ್ಞಾನ ಮಾಡ್ಕೊಂಡು ಕೂತಿರ್ತೀಯಲ್ಲ, ಅದಕ್ಕೇನನ್ಲಿ ಎಂದು ಹುಬ್ಬು ಹಾರಿಸುತ್ತಾ ಹೇಳಿದವನಿಗೆ ಎರಡೇಟು ಕೊಟ್ಟು, ನಾನು ಯಾವಾಗಲೂ ಸತ್ಯ ಬಗ್ಗೆ ಯೋಚಿಸಿದ್ದೀನಿ ಎಂದು ಹುಸಿಮುನಿ ತೋರುತ್ತಾ ಇನ್ನೆರಡು ಏಟು ಕೊಟ್ಟಾಗ, ಅರೆ ಬ್ರದರ್, ನಾನು ಯಾವ ಹುಡುಗಿ ಅಂತ ಹೇಳಲೇ ಇಲ್ಲ, ನಿನ್ನ ಬಾಯಿಂದನೇ ಸತ್ಯ ಹೆಸರು ಬಂತು, ನೋಡಿದ್ಯಾ, ಸಿಕ್ಕಾಕೊಂಡ ಕಳ್ಳ ಎಂದು ಹೇಳುತ್ತಾ ಮಂಚದಿಂದ ಕೆಳಗೆ ಹಾರಿದ ಆಶ್. ಅವನ ಮಾತಿಗೆ ಹಣೆ ಉಜ್ಜಿಕೊಂಡ ಅಭಿ. ಬ್ರದರ್, ನೀನೆಷ್ಟೇ ಮುಚ್ಚಿಟ್ರೂ ನನ್ನ ಹತ್ರ ನಿನ್ನ ಡ್ರಾಮಾ ನಡೆಯಲ್ಲ ಆಯ್ತಾ ಎಂದು ಜೋರಾಗಿ ನಗುತ್ತಾ ಹೇಳಿದ ಆಶ್. ನಿನ್ನ ಬಿಡಲ್ಲ ಕಣೋ, ಸಂಜೆ ನೋಡ್ಕೋತೀನಿ, ಈಗ ಟೈಮ್ ಆಯಿತು ನನಗೆ ಎಂದು ಉಕ್ಕಿ ಬರುತ್ತಿರುವ ನಗೆಯನ್ನು ತಡೆಯಲಾರದೆ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದ ಅಭಿ. ಅವನತ್ತ ಹೋದಾಗ ಆಶ್ ಮತ್ತೆ ಗಂಭೀರನಾಗಿದ್ದ. ಈ ಸಹನಾಗೆ ಮತ್ತೆ ಸಾಹಿತ್ಯ ಅವರಿಗೆ ಏನೋ ಸಂಬಂಧ ಇದೆ ಅನಿಸುತ್ತೆ. ಇವಳು ಸಾಹಿತ್ಯ ಹತ್ರ ಮನೆಯಿಂದ ಹೊರ ಹಾಕಿದ್ರ ಬಗ್ಗೆ ಏನೋ ಹೇಳ್ತಾ ಇದ್ಲು. ಈ ವಿಷಯನ ಸಾಹಿತ್ಯ ಹತ್ರನೇ ಒಂದ್ಸರಿ ಮಾತಾಡಬೇಕು ಎಂದು ಯೋಚಿಸತೊಡಗಿದ. ಆಶ್ ಕೈಯಿಂದ ಹೇಗೋ ತಪ್ಪಿಸಿಕೊಂಡು ರೂಮಿಗೆ ಬಂದ ಅಭಿ ತಲೆ ಒದರುತ್ತಾ, ಅವನು ಹೇಳಿದ್ದಕ್ಕೆಲ್ಲ ಕೋಲೆ ಬಸವಂತರ ತಲೆ ಅಲ್ಲಾಡಿಸ್ಕೊಂಡು ಕೂರೋಕ್ಕಾಗಲ್ಲ, ಮೊದಲು ಶ್ರೀಕಾಂತ್ ಹತ್ರ ಮಾತಾಡಬೇಕು. ಈ ಸತ್ಯ ಇಲ್ಲಿ ಇದ್ದಷ್ಟು ದಿನ ನಾನು ಅವಳನ್ನು ಇನ್ನೂ ಹೆಚ್ಚಾಗಿ ಹಚ್ಕೊಂಡ್ರೆ ಕೊನೆಗೆ ನನಗೆ ಪ್ರಾಬ್ಲಮ್ ಆಗೋದು ಎಂದು ಯೋಚಿಸಿ ಶ್ರೀಕಾಂತ್ಗೆ ಕಾಲ್ ಮಾಡಿ ಮಾಮೂಲು ಭೇಟಿಯಾಗುವ ಜಾಗಕ್ಕೆ ಬರ ಹೇಳಿದ. ಇವತ್ತೇ ಅವನ ಜೊತೆ ಮಾತಾಡಿ ಸತ್ಯನ ಮದುವೆ ಮಾಡ್ಕೊಳ್ಳೋಕ್ಕೆ ಹೇಳಬೇಕು. ಇನ್ನು ಅರ್ಧ ಗಂಟೆಯೊಳಗೆ ಅವನಿಗೆ ಬರೋಕ್ಕೆ ಹೇಳಿದ್ದೀನಿ. ಅಷ್ಟರಲ್ಲಿ ತಿಂಡಿ ತಿಂದು ಸತ್ಯಗೆ ಆಫೀಸ್ ಹತ್ರ ಬಿಟ್ಟು ಹೋಗಬೇಕು ಎಂದು ಅವಳ ರೂಮಿನೆಡೆ ಸಾಗಿದ. ಸಾಹಿತ್ಯ ರೂಮಿನಲ್ಲಿರಲಿಲ್ಲ. ಚೆನ್ನಿ ಯಾವುದೋ ಹಾಡನ್ನು ಕೆಟ್ಟದಾಗಿ ಹಾಡುತ್ತಾ ತನ್ನಕ್ಕನ ರೂಮಿನಲ್ಲಿ ಓಡಾಡುತ್ತಿದ್ದಳು. ಅಭಿ ತಲೆ ಒದರುತ್ತಾ, ಚೆನ್ನಿ, ನಿನ್ನ ಅಕ್ಕ ಎಲ್ಲಿ ಎಂದು ಅವಳ ಹಾಡು ನಿಲ್ಲಲಿ ಎಂಬಂತೆ ಜೋರಾಗಿ ಕೇಳಿದ. ಚೆನ್ನಿ ಒಂದು ಕ್ಷಣ ಹಾಡು ನಿಲ್ಲಿಸಿ ತಿರುಗಿ ನೋಡಿದಳು. ಯಾಕಣೋ, ಅಕ್ಕ ಆಗಲೇ ಕೆಲ್ಸಕ್ಕೆ ಹೋಯ್ತಲ್ಲ, ನಿಮಗೇನು ಹೇಳ್ದೆ ಹೊಂಟ್ಬಿಟ್ಲಾ ಎನ್ನುತ್ತಾ ಪ್ರಶ್ನಾರ್ಥಕವಾಗಿ ಅಭಿಯ ಮುಖ ನೋಡಿದಳು. ಕೆಲ್ಸಕ್ಕೆ ಹೋದ್ಲಾ? ಹೇಗೆ ಹೋದ್ಲು? ಯಾರ ಜೊತೆ ಎಂದು ಆಶ್ಚರ್ಯದಿಂದ ಕೇಳಿದ ಅಭಿ. ಅಯ್ಯ, ನಿಮ್ಮ ಜೊತೆ ಅನ್ಕಂಡೆ, ನೀವಿನ್ನ ಇಲ್ಲೇ ಇದ್ದೀರಿ. ಚೆನ್ನಿಯ ಮಾತು ಕೇಳಿದ ಅಭಿ, ಇವಳೇಕೆ ಒಬ್ಳೇ ಹೋದ್ಲು? ಇವಳಿಗೆ ದುಡ್ಡೆಲ್ಲಿಂದ ಬಂತು ಎಂದು ತನ್ನಲ್ಲೇ ಪ್ರಶ್ನೆ ಹಾಕಿದ. ಹೋಗ್ಲಿ, ತಿಂಡಿ ತಿಂದ್ಲಾ ಮತ್ತೆ ಪ್ರಶ್ನಿಸಿದ ಅಭಿ.
ಹ್ಞೂ ಬೇಡ ಅಂತು. ಹಠ ಮಾಡಿದೆ, ಕೇಳಲಿಲ್ಲ, ಲೇಟ್ ಆಯಿತು ಅಂತ ಓಡ್ತು ಪಾಪ ಎಂದು ಮುಖ ಸಪ್ಪಗೆ ಮಾಡಿ ಹೇಳಿದಳು ಚೆನ್ನಿ. ಉರಿದೋದ ಅಭಿ. ಎಷ್ಟು ಕೊಬ್ಬು ಇವಳಿಗೆ! ಎಲ್ಲ ಇವಳು ಅಂದ್ಕೊಂಡಿದ್ದೇ ಆಗಬೇಕು. ನನ್ನ ಏನಂತ ತಿಳ್ಕೊಂಡಿದ್ದಾಳೆ ಇವಳು? ಹಲ್ಲು ಕೊಚ್ಚಿ ಕೋಪದಿಂದ ದಾಪುಗಾಲು ಹಾಕುತ್ತಾ ಆಫೀಸಿಗೆ ನಡೆದ ಅಭಿ. ಮುಂದುವರೆಯುವುದು.